ಎಲ್ಲರಿಗೂ ನಮಸ್ಕಾರ. ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ 3rd ಸ್ಟ್ಯಾಂಡರ್ಡ್ ಸವಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪಾಠವನ್ನ ಮಾಡ್ತಾ ಇದ್ದೀವಿ. ಪಾಠ 5 ಚಿಗುರು. ಪಾಠ 5 ಚಿಗುರು. I'll be also doing the exercise at the end of the video, so please watch the complete video to know the exercise, because answers you have to tell me, the question meaning I'll tell you. Okay na? ನಾನು question meanings ಮಾತ್ರ ಹೇಳ್ತೀನಿ, answers ನೀವೇ ಹೇಳಬೇಕು. ಅದಕ್ಕೋಸ್ಕರ the complete lesson you have to listen. Okay? So thank you so much. So here is the lesson. ಚಿಗುರು. ಈ ಲೆಸನ್ ಅನ್ನು ನಾವು ಮಾಡ್ತಿದ್ದೀವಿ. ಚಿಗುರು ಮತ್ತೊಮ್ಮೆ ನಾನು ತೋರಿಸ್ತೀನಿ. This is from a 3rd standard Savi Kannada textbook Chiguru we are doing today. Okay? So before starting, I request every one of you take out your textbook, pencil ತಗೊಳ್ಳಿ, your rough notebook, and also ನಿಮ್ಮ earphone ತಪ್ಪದೇ ತಗೊಳ್ಳಿ. Okay? Put it to your mobile or laptop, whatever you are using the devices. Use the earphone. Come to the one of your room or ಎಲ್ಲಿಗಾದ್ರೂ ಬನ್ನಿ. Don't get distracted while the explanation. Okay? Let me start the lesson. Chiguru. So chiguru ಅಂದ್ರೆ ಏನು? What is the meaning of a chiguru? Chiguru meaning is ಅವಾಗ ತಾನೇ ಸ್ಪ್ರೌಟ್ ಆಗಿದೆ. It's growing just now. ಅವಾಗ ಚಿಗುರ್ತಾ ಇದೆ. Okay? So that is the meaning of the chiguru. Okay na? So let me start. You have a pravesha alla ಇದೆ. I'm not going to read the pravesha. I'll directly come to the lesson. ಅಂದು ಶನಿವಾರ. ದಟ್ ಡೇ ಇಸ್ ಅ ಸ್ಯಾಟರ್ಡೇ. ಸಂಪಾದಕ ಮಂಡಳಿಯವರು ವಿದ್ಯಾರ್ಥಿಗಳಿಂದ ಬಂದ ಲೇಖನಗಳನ್ನು ಪರಿಶೀಲಿಸಿದರು. ಸಂಪಾದಕ ಮಂಡಳಿಯವರು. ಸಂಪಾದಕರು ಅಂದರೆ ಯಾರು? ಹೂ ಇಸ್ ಸಂಪಾದಕ? ಸಂಪಾದಕರು ಅಂದರೆ ಯಾರು? ಎಡಿಟರ್ಸ್ ಎಲ್ಲ ಬಂದು ಏನು ಮಾಡ್ತಾರೆ? ವಿದ್ಯಾರ್ಥಿಗಳಿಂದ. ವಿದ್ಯಾರ್ಥಿಗಳು ಅಂದರೆ ಸ್ಟೂಡೆಂಟ್ಸ್. ಏಕವಚನ ಬಹುವಚನ. ವಿದ್ಯಾರ್ಥಿ ವಿದ್ಯಾರ್ಥಿಗಳು. ಲೇಖನಗಳು ದ ಆರ್ಟಿಕಲ್ಸ್. ಪರಿಶೀಲಿಸಿದರು. ದೇ ವೆರಿಫೈಡ್ ಆಲ್ ದ ಆರ್ಟಿಕಲ್ಸ್ ದಟ್ ದೇ ರಿಸೀವ್ಡ್ ಫ್ರಮ್ ದ ಸ್ಟೂಡೆಂಟ್ಸ್. ಉತ್ತಮ ಲೇಖನಗಳನ್ನು ಆಯ್ದು ಪತ್ರಿಕೆಯನ್ನು ಸಿದ್ಧಪಡಿಸಿ ಪ್ರಕಟಿಸಿದರು. ಉತ್ತಮ ಲೇಖನ ದ ಬೆಸ್ಟ್ ಆರ್ಟಿಕಲ್ಸ್ ದೇ ಸೆಲೆಕ್ಟೆಡ್. ಆಯ್ದು ಸೆಲೆಕ್ಟೆಡ್. ಪತ್ರಿಕೆಯನ್ನು ದ ನ್ಯೂಸ್ ಪೇಪರ್ ಸಿದ್ಧಪಡಿಸಿ ಪ್ರಿಪೇರ್ಡ್ ಆ್ಯಂಡ್ ಪಬ್ಲಿಷ್ಡ್. ಪ್ರಕಟಿಸಿದರು ಇಸ್ ಅ ಪಬ್ಲಿಷ್ಡ್. ಅರ್ಥ ಆಯ್ತಾ? ರಾಧಾ ಪತ್ರಿಕೆಯನ್ನು ನೋಡಿದಳು. ರಾಧಾ ಸಾ ದ ನ್ಯೂಸ್ ಪೇಪರ್. ಕುತೂಹಲದಿಂದ ಕ್ಯೂರಿಯಸ್ಲಿ ಓದಲು ಟು ರೀಡ್ ಮುಂದಾದಳು. ಶಿ ಸ್ಟಾರ್ಟೆಡ್ ಟು ರೀಡ್. ಕೆಲವು ಲೇಖನಗಳು ಸರಾಗವಾಗಿ ಓದಿದಳು. ದ ಫ್ಯೂ ಆರ್ಟಿಕಲ್ಸ್ ಶಿ ರೆಡ್ ಇಟ್ ವೆರಿ ಈಸಿಲಿ. ಸರಾಗ ಅಂದರೆ ತುಂಬ ಈಸಿ. ಮೇಕ್ ಅ ನೋಟ್ ಆಫ್ ದೀಸ್ ಪಾಯಿಂಟ್ಸ್. ಓಕೆನಾ? ನೀವು ಪಾಸ್ ಮಾಡಿ ಮೇಕ್ ಅ ನೋಟ್. ಪಾಸ್ ಇಟ್ ಆ್ಯಂಡ್ ಮೇಕ್ ಅ ನೋಟ್. ಓಕೆ? ಸರಾಗ ಅಂದರೆ ಈಸಿ. ಸೊ ಇದಕ್ಕಿಂತ ಮುಂಚೆ ಐ ಆಲ್ಸೋ ಟೋಲ್ಡ್ ಪತ್ರಿಕೆ, ಪ್ರಕಟಿಸಿದರು, ಲೇಖನ ಇದೆಲ್ಲಾನು ಹೇಳಿದ್ದೀನಿ. ಸೊ ಯು ಹ್ಯಾವ್ ಟು ಮೇಕ್ ಅ ನೋಟ್ ಮಕ್ಕಳೇ. ಓಕೆನಾ? ಡೋಂಟ್ ಫರ್ಗೆಟ್. ಯಾವಾಗಲೂ ಪೆನ್ಸಿಲ್ ಯಾವಾಗಲೂ ಅದಕ್ಕೆ ಇಟ್ಕೊಳ್ಳಿ. ಪೆನ್ ಇಟ್ಕೊಂಡ್ಬೇಡಿ, ಪೆನ್ಸಿಲ್ ಯೂಸ್ ಮಾಡಿ. ಓಕೆ? ರೈಟ್ ಇಟ್. ಅಂಡರ್ಲೈನ್ ದ ವರ್ಡ್ ಇನ್ ದ ಟೆಕ್ಸ್ಟ್ ಬುಕ್. ರೈಟ್ ಅಬೌಟ್ ದಟ್ ಮೀನಿಂಗ್ ಇನ್ ಇಂಗ್ಲಿಷ್. ಆದರೆ ಕೆಲವು ಲೇಖನಗಳನ್ನು ಓದಲು ಕಷ್ಟಪಟ್ಟಳು. ಆದರೆ ಬಟ್ ಕೆಲವು ಲೇಖನಗಳನ್ನು ಫ್ಯೂ ಆರ್ಟಿಕಲ್ಸ್ ಓದಲು ಟು ರೀಡ್ ಕಷ್ಟಪಟ್ಟಳು. ಶಿ ಫೆಲ್ಟ್ ರಿಯಲಿ ಡಿಫಿಕಲ್ಟ್. ಏಕಿರಬಹುದು? ವೈ ಇಟ್ ಈಸ್ ಸೋ? ಯಾಕೆ? ಹೇಳಬಲ್ಲೆಯಾ? ಸೊ ವಿಲ್ ಯು ಟೆಲ್ ಅಂತ ಕೇಳ್ತಿದ್ದಾರೆ. ಹಾಗಿದ್ದರೆ ಮೊದಲಿಗೆ ಈ ಪತ್ರಿಕೆಯನ್ನು ಓದು. ಸೊ ದೇ ಆರ್ ಆಸ್ಕಿಂಗ್ ಅಸ್ ಟು ರೀಡ್ ದ ಆರ್ಟಿಕಲ್, ರೀಡ್ ದ ನ್ಯೂಸ್ ಪೇಪರ್. ಸೊ ನೆಕ್ಸ್ಟ್ ಪೇಜಿಗೆ ಬನ್ನಿ. ಸಿ ಆಲ್ವೇಸ್ ಫ್ರಮ್ ದ ಟಾಪ್. ಹೆಡ್ಲೈನ್ ಕೂಡ ನೀವು ಓದಬೇಕು. ಸೊ ಏನಿದೆ? ಹಿಯರ್ ಯು ಹ್ಯಾವ್ ಶಾಲಾ ಪತ್ರಿಕೆ ಚಿಗುರು. ದಿನಾಂಕ, ದಿಸ್ ಇಸ್ ಅ ಡೇಟ್, ಜೂನ್ 2017. 2000 ಇಸ್ 2017 ಇಸ್ 17. ಸೊ 2017. ಅರ್ಥ ಆಯ್ತಾ? ದರ್ ಈಸ್ ಒನ್ ವಿಡಿಯೋ ಆನ್ ದ ನಂಬರ್ಸ್ ದಟ್ ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಆ್ಯಕ್ಚುಲಿ. ಸೊ ಅದರಲ್ಲಿ ಟಿಲ್ 100,000 ಹ್ಯಾವ್ ಥಾಟ್. ಅದಕ್ಕಿಂತ ಮೇಲೆ ದರ್ ಇಸ್ ಒನ್ ಮೋರ್ ವಿಡಿಯೋ ಇಟ್ಸ್ ಎಟ್ ಟು ಕಮ್. ನೋಡ್ಕೊಳ್ಳಿ. ಸೊ ಚಿಗುರು ಫಸ್ಟ್ ಒನ್ ಏನಿದೆ ಓದಿ. ಟ್ರೈ ಟು ರೀಡ್. ದರ್ ಇಸ್ ನಥಿಂಗ್ ಟು ಎಕ್ಸ್ಪ್ಲೇನ್ ಇಯರ್ ಮಕ್ಕಳೇ. ಐ ವಿಲ್ ಆಲ್ಸೋ ಎಕ್ಸ್ಪ್ಲೇನ್ ಟು ಯು. ಆ್ಯಂಡ್ ಆಲ್ಸೋ ಯು ಹ್ಯಾವ್ ಟು ಕನ್ಸಿಡರ್ ಆನ್ ದ ಹ್ಯಾಂಡ್ ರೈಟಿಂಗ್ ಹಿಯರ್. ವೈ ದ ಹ್ಯಾಂಡ್ ರೈಟಿಂಗ್ ಶುಡ್ ಬಿ ನೀಟ್. ಯಾಕೆ ಹ್ಯಾಂಡ್ ರೈಟಿಂಗ್ ನೀಟ್ ಇರಬೇಕು? ಯು ವಿಲ್ ಗೆಟ್ ಟು ನೋ ಆಫ್ಟರ್ ರೀಡಿಂಗ್ ದಿಸ್.
ಓಕೆ, ಸೊ ಶುದ್ಧವಾಗಿ ಬರಿಬೇಕು, ಯಾವಾಗಲೂ ಶುದ್ಧವಾಗಿ, ಕ್ಲೀನಾಗಿ, ಸ್ಪಷ್ಟವಾಗಿ ಅರ್ಥ ಆಗಬೇಕು. ವಾಟ್ ಎವರ್ ಯು ರೈಟ್ ಇಟ್ ಹ್ಯಾಸ್ ಟು ಬಿ ಅಂಡರ್ಸ್ಟುಡ್ ಬೈ ದ ಅದರ್ ಪರ್ಸನ್ ಈಸಿಲಿ. ಓಕೆನಾ? ಸೊ ಅದಕ್ಕೆ ಯಾವಾಗಲೂ ಶುದ್ಧ ಬರವಣಿಗೆ, ಗುಡ್ ಹ್ಯಾಂಡ್ ರೈಟಿಂಗ್, ಕ್ಲೀನ್ ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಲೆಟ್ ಸ್ಟಾರ್ಟ್. ಸೊ ಯು ಹ್ಯಾವ್ ಫಸ್ಟ್ ಮಾವಿನ ಹಣ್ಣು. ಐ ಆಮ್ ರೀಡಿಂಗ್ ದಿಸ್ ಒನ್. ಮಾವು ಹಣ್ಣುಗಳ ರಾಜ, ಇದರಲ್ಲಿ ಬಾದಾಮಿ. ಸೊ ಕ್ಯಾನ್ ಯು ರೀಡ್ ದಿಸ್? ಇಟ್ಸ್ ಲಿಟಲ್ ಡಿಫಿಕಲ್ಟ್ ಅಲ್ವಾ? ಮಲಗೋಬ ಮುಂತಾದ ವಿಧಗಳಿವೆ. ಸಿ, ಕಂಟಿನ್ಯೂಷನ್ ಇಸ್ ನಾಟ್ ಪ್ರಾಪರ್. ಈ ಥರ ಕೊಡಬೇಡಿ ಕಂಟಿನ್ಯೂಷನ್. ಓಕೆ, ಇದು ಬರೆದಿರೋದು ಯಾರು? ಯೂಸಫ್, 4ನೇ ತರಗತಿ. ದೇರ್ ಆರ್ ದ ಫ್ಯೂ ಲೆಟರ್ಸ್ ವಿಚ್ ಯು ಕುಡಂಟ್ ರೀಡ್. ಅಪಾರ್ಟ್ ಫ್ರಮ್ ದಟ್ ದಿಸ್ ಹ್ಯಾಂಡ್ ರೈಟಿಂಗ್ ಇಸ್ ಗುಡ್ ಅಲ್ವಾ? ಸೊ ಹಿಯರ್ ಯು ಡೋಂಟ್ ಹ್ಯಾವ್ ಅ ಸ್ಪೇಸ್ ಬಿಡಬೇಕು, ಸ್ಪೇಸ್ ಇರಬೇಕು. ನೆಕ್ಸ್ಟ್ ಕಮ್ ಟು ದಿಸ್ ಒನ್, ಚುಟುಕು. ಚಿಕ್ಕ ಮಕ್ಕಳಿಗೆ ಶಶಿ ಬಾನಂಗಳದ ಚೆಂಡು, ವಿಜ್ಞಾನಿಗಳಿಗೆಲ್ಲ ಬರೀ ಕಲ್ಲುಗುಂಡು. ಸೊ ಸಂಪಾದಕ ಜಾಹ್ನವಿ, 3ನೇ ತರಗತಿ. ದಿಸ್ ಇಸ್ ರಿಯಲಿ ಈಸಿ, ತುಂಬ ಈಸಿ. ಸೊ ಲೆಟ್ ಮಿ ಟೆಲ್ ಯು ದ ಮೀನಿಂಗ್. ಚಿಕ್ಕ ಮಕ್ಕಳಿಗೆ, ಫಾರ್ ಅ ಸ್ಮಾಲ್ ಚಿಲ್ಡ್ರನ್, ಶಶಿ ಅಂದರೆ ಚಂದ್ರ, ಮೂನ್, ಬಾನಂಗಳದ ಚೆಂಡು. ಹಿ ಈಸ್ ಲೈಕ್ ಅ ಬಾಲ್ ಹೂ ಇಸ್ ಇನ್ ದ ಸ್ಕೈ. ಬಟ್ ಫಾರ್ ದ ಸೈಂಟಿಸ್ಟ್, ವಿಜ್ಞಾನಿಗಳಿಗೆ ಬರೀ ಕಲ್ಲುಗುಂಡು, ಹಿ ಈಸ್ ಜಸ್ಟ್ ಅ ಸ್ಟೋನ್. ಮಕ್ಕಳಿಗೆ ಈಸ್ ಲೈಕ್ ಅ ಬಾಲ್, ಬಟ್ ಸೈಂಟಿಸ್ಟ್ಗೆ ಹಿ ಈಸ್ ಲೈಕ್ ಅ ಸ್ಟೋನ್. ಅರ್ಥ ಆಯ್ತಾ? ವೆರಿ ಗುಡ್. ಇಲ್ಲಿ ಮಾವು ಹಣ್ಣುಗಳಲ್ಲಿ ಹಣ್ಣುಗಳ ರಾಜ, ಫುಲ್ ಸ್ಟಾಪ್ ಮಿಸ್ ಆಗಿದೆ ನೋಡಿ. ಮ್ಯಾಂಗೋ ಇಸ್ ಅ ಕಿಂಗ್ ಆಫ್ ದ ಫ್ರೂಟ್ಸ್. ಇದರಲ್ಲಿ ವಿವಿಧ ತಳಿಗಳಿದೆ, ವಿಧ, ವೆರೈಟಿ. ಬಾದಾಮಿ, ಮಲಗೋಬಾ, ಈ ಥರ ಬೇರೆ ಬೇರೆ ವೆರೈಟೀಸ್ ಇದೆ. ದಟ್ ಈಸ್ ದ ಮೀನಿಂಗ್ ದೇ ಹ್ಯಾವ್ ರಿಟನ್. ನೆಕ್ಸ್ಟ್ ಬರೋಣ. ಚಿತ್ರಕ್ಕೆ ಬಣ್ಣ ಹಾಕು. ಸಿ, ಸೊ ಈ ಥರ ಬರೆಯಕ್ಕೆ ಹೋಗಬೇಡಿ ಯಾವತ್ತೂ ಕೂಡ. ಡೋಂಟ್ ಪುಟ್ ಅ ಸರ್ಕಲ್ ಲೈಕ್ ದಿಸ್. ಓಕೆ, ಈ ಥರ ಬರೆಯಕ್ಕೆ ಹೋಗಬೇಡಿ. ನೆಕ್ಸ್ಟ್ ಏನಿದೆ ಇಲ್ಲಿ? ಚಿತ್ರ ಸಂಗ್ರಹ ವಿನಾಯಕ, 3ನೇ ತರಗತಿ ಅಂತ ಇದೆ. ಚಿತ್ರ ಸಂಗ್ರಹ ಅಂದರೆ ಕಲೆಕ್ಷನ್ ಆಫ್ ದ ಪಿಕ್ಚರ್ಸ್ ಡನ್ ಬೈ. ನೆಕ್ಸ್ಟ್ ಇಲ್ಲಿಗೆ ಬನ್ನಿ. ಸುಭಾಷಿತ, ಸೆಕೆಂಡ್ ಒನ್. ಓಕೆ, ತ್ಯಾಗ. ಸಿ, ಯಾವತ್ತು ಇಸ್ ನಾಟ್ ಅ ಪ್ರಾಪರ್. ಯಾವತ್ತು ಯು ಶುಡ್ ನಾಟ್ ಗಿವ್ ಲೈಕ್ ದಿಸ್. ಪ್ರೀತಿ, ಕರುಣೆ ಮತ್ತು, ನೋಡಿ ಕನೆಕ್ಟ್ ಆಗಿಬಿಟ್ಟಿದೆ, ಮಾ ಮತ್ತು ತಾ ಇಸ್ ಕನೆಕ್ಟೆಡ್. ಇಟ್ ಶುಡ್ ನಾಟ್ ಕನೆಕ್ಟ್ ಲೈಕ್ ದಿಸ್. ಪ್ರಾಮಾಣಿಕತೆಯೇ ನಿಜವಾದ ಶಿಕ್ಷಣ. ಶಿ ಕರೆಕ್ಟ್ ಆಗಿಲ್ಲ. ಸ್ವಾಮಿ ವಿವೇಕಾನಂದ, ಸಂಪಾದಕ ಜಾವೇದ್, 5ನೇ ತರಗತಿ. ಸುಭಾಷಿತ, ಸುಭಾಷಿತ ಬಂದು ಸುಭಾಫಿತ ಆಗೋಗಿದೆ. ಆ್ಯಕ್ಚುಲಿ ಸುಭಾಫಿತ ಆಗೋಯ್ತು, ಶಿತ ಬರಬೇಕು. ಓಕೆ, ಸೊ ಇಲ್ಲಿ ಏನಾಗಿದೆ? ಸುಮಾರು ಮಿಸ್ಟೇಕ್ಸ್ ಇದೆ. ಸೊ ದ ಮೀನಿಂಗ್ ಆಫ್ ದಟ್ ಲೆಟರ್ಸ್ ಇಸ್ ಮೀನಿಂಗ್ ಆಫ್ ವಾಟ್ ಎವರ್ ದೇ ಹ್ಯಾವ್ ರಿಟನ್. ತ್ಯಾಗ ಇಸ್ ಅ ಸ್ಯಾಕ್ರಿಫೈಸ್, ಪ್ರೀತಿ ಅಂದರೆ ಲವ್, ಕರುಣೆ ಅಂದರೆ ಕೇರ್, ಸಿಂಪತಿ, ಮತ್ತು ಪ್ರಾಮಾಣಿಕತೆ, ಹಾನೆಸ್ಟಿ. ದೀಸ್ ಆರ್ ದ ರಿಯಲ್ ಎಜುಕೇಷನ್. ಇದನ್ನು ಹೇಳಿರೋದು ಯಾರು? ವಿವೇಕಾನಂದ, ಸ್ವಾಮಿ ವಿವೇಕಾನಂದ. ಇದನ್ನು ಬರ್ದಿರೋದು, ದ ಒನ್ ಹೂ ಹ್ಯಾಸ್ ರಿಟನ್ ಇಸ್ ಅ ಜಾವೇದ್ ಫ್ರಮ್ 5th ಸ್ಟ್ಯಾಂಡರ್ಡ್. ಅರ್ಥ ಆಯ್ತಾ? ನೆಕ್ಸ್ಟ್ ಅದ್ರ ಕೆಳಗಡೆನೆ ನುಡಿಗಟ್ಟು, ಅರ್ಥ, ಎಳ್ಳಷ್ಟು. ದಿಸ್ ಇಸ್ ಆಕ್ಚುಲಿ ಎ ವಿಚ್ ಡಸನ್ ಲುಕ್ ಲೈಕ್ ಅ ಎ ಮಕ್ಕಳೇ. ದಿಸ್ ಇಸ್ ಆಕ್ಚುಲಿ ಅ ಎ ವಿಚ್ ಡಸನ್ ಲುಕ್ ಲೈಕ್ ಅ ಎ. ಎಳ್ಳಷ್ಟು, ದಟ್ ಮೀನ್ಸ್ ಇಸ್ ಅತ್ಯಲ್ಪ, ಅ ವೆರಿ ಲಿಟಲ್, ತುಂಬ ಕಮ್ಮಿ. ಓಕೆ, ಅಗೇನ್ ಯಾವತ್ತು, ಡೋಂಟ್ ರೈಟ್ ಅ ಯಾವತ್ತು ಲೈಕ್ ದಿಸ್ ಎನಿ ಟೈಮ್. ಸೊ ಲೆಟ್ ಮಿ ಜಸ್ಟ್ ಶೋ ಯು ಹೌ ಟು ರೈಟ್ ಅ ಯಾವತ್ತು. ಯು ಹ್ಯಾವ್ ಟು ರೈಟ್ ಸೈಡ್ ಬರೀರಿ, ನೆವರ್ ರೈಟ್ ಹಿಯರ್, ಇಲ್ಲಿ ಬರಿಬೇಡಿ. ಸೊ ಆಲ್ವೇಸ್ ರೈಟ್ ಟು ದ ಸೈಡ್. ಅತ್ಯಲ್ಪ. ಕಂಬಿ ಕೀಳು. ಸೊ ನೆಕ್ಸ್ಟ್ ಒನ್ ದೇ ಹ್ಯಾವ್ ರಿಟನ್ ಕಂಬಿ ಕೀಳು. ಈ ಥರ ಯಾವಾಗಲೂ 0 ಹಾಕಬಾರ್ದು. ಓಡಿ ಹೋಗು, ಓ ಡೋಂಟ್ ರೈಟ್ ಲೈಕ್ ದಿಸ್, ಜಸ್ಟ್ ಪುಟ್ ಅ ಸ್ಟ್ರೇಟ್ ಲೈನ್ ಅಷ್ಟೇ. ಹೋಗುನು ಆ ಥರ ಬರಿಬಾರ್ದು. ಸೊ ದಿಸ್ ಹ್ಯಾಂಡ್ ರೈಟಿಂಗ್ ಲಿಟಲ್ ಡಿಫಿಕಲ್ಟಿ, ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿಲ್ಲ. ಕರೆಕ್ಟ್? ಕಂಬಿ ಕೀಳು ಅಂದರೆ ಓಡಿ ಹೋಗು, ರನ್. ಸೊ ಯು ಜಸ್ಟ್ ಲೀವ್ ದಟ್ ಪ್ಲೇಸ್ ಅಂತ. ನೆಕ್ಸ್ಟ್ ಏನಿದೆ? ವ್ಯವಕಲನ ಮಾಡು. ಸಿ, ಗುಣಲಬ್ಧ ತಿಳಿ. ಅಗೇನ್ ದೀಸ್ ಕೈಂಡ್ ಆಫ್ ಅ ಲೆಟರ್ಸ್ ಅವಾಯ್ಡ್ ರೈಟಿಂಗ್. ಇಫ್ ಯು ಆರ್ ರೈಟಿಂಗ್ ಮಕ್ಕಳೇ, ಎನಿ ಒನ್ ಆಫ್ ಯು ಆರ್ ರೈಟಿಂಗ್ ಈ ಥರ, ಪ್ಲೀಸ್ ಡೋಂಟ್ ಯೂಸ್ ಮಾಡಬೇಡಿ. ಓಕೆ, ಅದನ್ನು ಯೂಸ್ ಮಾಡಬೇಡಿ. ಸೊ ಹಿಯರ್ ಇನ್ ದಿಸ್ ಯು ಆರ್ ಆಲ್ಸೋ ಲರ್ನಿಂಗ್, ಯು ಆರ್ ಆಲ್ಸೋ ರೀಡಿಂಗ್. ಸೊ ವೆನ್ ಯು ರೀಡ್, ದೆನ್ ಓನ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಡಿಫಿಕಲ್ಟಿ ಆಫ್ ದ ಬ್ಯಾಡ್ ಹ್ಯಾಂಡ್ ರೈಟಿಂಗ್. ಓಕೆ, ನಾಟ್ ಸೋ ಗುಡ್ ಹ್ಯಾಂಡ್ ರೈಟಿಂಗ್. ವ್ಯವಕಲನ ಮಾಡು.
ಅಂದರೆ ದೇ ಹ್ಯಾವ್ ಸಮ್ ಕ್ಯಾಲ್ಕುಲೇಷನ್ಸ್. ಉದಾ ಅಂದರೆ ಉದಾಹರಣೆ ದೇ ಹ್ಯಾವ್ ಗಿವನ್. 36ರ ಮುಂದೆ 0 ಸೇರಿಸಿ ಬರೆ. ಹಾಗೇನು ನೋಡಿ ಇಲ್ಲಿ ಅರ್ಥ ಆಗ್ತಿಲ್ಲ. 36ರನ್ನು ಕಳೆ. ಅಗೇನ್ ಕ ಲುಕ್ಸ್ ಲೈಕ್ ಅ ಶ. ಎಸ್. ಉಳಿಕೆ ಇದು 96 × 9ರ ಗುಣಲಬ್ಧ 324. ಗಮನಕ್ಕೆ ಸಿ, ಡೋಂಟ್ ವರಿ ಅಬೌಟ್ ದ ಮೀನಿಂಗ್ಸ್. Look into the handwriting, how difficult it is to read. So this handwriting is completely difficult to read, right? Yes. ಇದು ಬರ್ದಿರೋದು ಯಾರು? ಪದ್ಮಿನಿ, 5ನೇ ತರಗತಿ. ನೆಕ್ಸ್ಟ್ ಏನಿದೆ? ನೆಕ್ಸ್ಟ್ ಯು ಹ್ಯಾವ್ ಅ ಚಿತ್ರದಲ್ಲಿ ವ್ಯತ್ಯಾಸ ಗುರುತಿಸಿ. ಸಿ, ಚಿತ್ರ ಇಟ್ ಡಸಂಟ್ ಲುಕ್ ಲೈಕ್ ಅ ಚಿ. ಕರೆಕ್ಟಾ? ಇಟ್ ಇಸ್ ಸಪೋಸ್ ಟು ಬಿ ಚಿ. ಗುರುತಿಸಿ ಅಲ್ಲ, ಗುರುತಿಸಿ ಬರಬೇಕು. ಗುರುತಿಸಿ ಬರಲ್ಲ. ಓಕೆ, ಇಲ್ಲ ಅರ್ಕಾವತ್ತು ಬರಲ್ಲ, ಗುರುತಿಸಿ ಬರಬೇಕು. ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದ ಡಿಫ್ರೆನ್ಸಸ್. ಇಫ್ ಯು ವಾಂಟ್ ಯು ಕ್ಯಾನ್ ಫೈಂಡ್ ಔಟ್ ದ ಡಿಫ್ರೆನ್ಸಸ್. ಇಟ್ಸ್ ಫನ್ ಆ್ಯಕ್ಚುಲಿ. ನೆಕ್ಸ್ಟ್ ಪೇಜಲ್ಲೂ ಇದೆ. ಓಕೆ, ನಿಮಗಿದು ತಿಳಿದಿರಲಿ. ಇಲ್ಲೂ ನೋಡಿ, ಹೂ ಕಡೆಯಲ್ಲೂ ಅದು 0 ಹಾಕ್ಬೇಡಿ ಮಕ್ಕಳೇ. ಸರ್ ಎಂ ವಿಶ್ವೇಶ್ವರಯ್ಯನವರು ರೂಪಿಸಿದ ಯೋಜನೆಯಿಂದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಕೃಷ್ಣರಾಜ ಅಣೆಕಟ್ಟು ಬಂದು ಅರ್ಥ ಆಗಲ್ಲ ಕಟ್ಟಿದ್ದಾರೆ. ಇದರಿಂದ ಆ ಭಾಗದ ರೈತರಿಗೆ ತುಂಬ ಅನುಕೂಲವಾಗಿದೆ. ಮಾಲಾ 4ನೇ ತರಗತಿ. ಓಕೆ ಹ್ಯಾಂಡ್ ರೈಟಿಂಗ್, ಬಟ್ ಸ್ಟಿಲ್ ಯು ಹ್ಯಾವ್ ಕಾಂಪ್ಲಿಕೇಶನ್ಸ್. ನೆಕ್ಸ್ಟ್ ಈ ಕಡೆ ಬನ್ನಿ. ಜಲಪಾತ, ಫಾಲ್ಸ್. ಜೋಗ ಜಲಪಾತ ಲೋಕವಿಖ್ಯಾತ. ಜೋಗ್ ಫಾಲ್ಸ್. ಜೋಗ್ ಫಾಲ್ಸ್ ಇಸ್ ಅ ವರ್ಲ್ಡ್ ಫೇಮಸ್. ಲೋಕವಿಖ್ಯಾತ ಅಂದರೆ ವರ್ಲ್ಡ್ ಫೇಮಸ್. ಕನ್ನಡ ನಾಡಿನ ಹೆಮ್ಮೆಯ ತಾಣ. ಮಲೆನಾಡಿನ ಎಲ್ಲಿದೆ? ಜೋಗ ಜಲಪಾತ ಎಲ್ಲಿದೆ? ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ್ ಹಳ್ಳಿಯಲ್ಲಿ ಇದೆ. ಸೊ ರಿಮೆಂಬರ್, ದೇ ಮೈಟ್ ಆಸ್ಕ್ ಇನ್ ದ ಕ್ವೆಶನ್ಸ್ ಆಲ್ಸೋ. ಸೊ ಎಲ್ಲಿದೆ? ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ್ ಹಳ್ಳಿಯಲ್ಲಿದೆ. ಇದನ್ನು ಬರ್ದಿರೋದು ಯಾರು? ಸತೀಶ್. ಅರ್ಥ ಆಗುತ್ತಲ್ಲ ಈ ಹ್ಯಾಂಡ್ ರೈಟಿಂಗು? ಗುಡ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಗೊತ್ತಾ? ಇಲ್ಲಿ ವಿಶ್ವೇಶ್ವರಯ್ಯ ಬಗ್ಗೆ ಕೊಟ್ಟಿದ್ದಾರೆ. ಸೊ ವಿಶ್ವೇಶ್ವರಯ್ಯ is a person who actually constructed under his guidance they constructed KRS Dam, Krishnaraja Sagara Anekattu, which is in Mysuru for the Kaveri river. Actually it is in the Mandya Kannambadi ಅನ್ನೋ ಜಾಗದಲ್ಲಿ they have constructed the dam. Okay, very good. ಸ್ವಾಮಿ ವಿವೇಕಾನಂದ. ಸೊ ರೀಡ್ ದಿಸ್ ಹ್ಯಾಂಡ್ ರೈಟಿಂಗ್ ಮಕ್ಕಳೇ, ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ವಿವೇಕಾನಂದರು ಹಿಂದೂ ಧರ್ಮದ ಹಿರಿಮೆಯನ್ನು ಜಗತ್ತಿಗೆ ಸಾರಿದರು. ಇವರ ಬಾಲ್ಯದ ಹೆಸರು ನರೇಂದ್ರ. ವಾಟ್ ಈಸ್ ದ ಚೈಲ್ಡ್ಹುಡ್ ನೇಮ್ ಆಫ್ ಸ್ವಾಮಿ ವಿವೇಕಾನಂದ? ಈಸ್ ನರೇಂದ್ರ. ರಿಮೆಂಬರ್ ದೀಸ್ ಲೈನ್ಸ್. ತಂದೆ ವಿಶ್ವನಾಥ ದತ್ತ. ಫಾದರ್ ನೇಮ್ ಇಸ್ ವಿಶ್ವನಾಥ ದತ್ತ. ತಾಯಿ ಭುವನೇಶ್ವರಿ ದೇವಿ. ದಿಸ್ ಹ್ಯಾಂಡ್ ರೈಟಿಂಗ್ ಇಸ್ ಕಂಪ್ಲೀಟ್ಲಿ ನಾಟ್ ಈಸಿ ಟು ರೀಡ್ ಅಲ್ವಾ? ತುಂಬ ಕಾಂಪ್ಲಿಕೇಟೆಡ್ ಆಗಿದೆ ರೀಡ್ ಮಾಡೋಕ್ಕೆ. ನೆಕ್ಸ್ಟ್ ನಾಡ ಹಬ್ಬ ದಸರಾ. ಸಿ ನೌ ಯು ಹ್ಯಾವ್ ಅ ದಸರಾ ಹಾಲಿಡೇಸ್ ಅಲ್ವಾ? ಸೊ ದೇ ಹ್ಯಾವ್ ರಿಟರ್ನ್ ಆನ್ ದ ದಸರಾ. ನಮ್ಮ ನಾಡ ಹಬ್ಬ ದಸರಾ. ಸೊ ಕರ್ನಾಟಕಗೆ ತುಂಬ ಒಂದು ಫೇಮಸ್ ಆಗಿರೋ ಫೆಸ್ಟಿವಲ್ ದಸರಾ. ಎಲ್ಲಿ ಮಾಡ್ತಾರೆ ದಸರಾ? ಮೈಸೂರಲ್ಲಿ ತುಂಬ ಜಾಮ್ ಜೂಮ್ ಅಂತ ಮಾಡ್ತಾರೆ. ಜಂಬೂ ಸವಾರಿ ಎಲ್ಲ ನಡೆಯುತ್ತೆ. ಇದಕ್ಕೆ ಶರನ್ನವರಾತ್ರಿ ಎಂದು ಕರೆಯುತ್ತಾರೆ. ದೇ ಆಲ್ಸೋ ಕಾಲ್ ದಸರಾ ಹ್ಯಾಸ್ ಎ ಶರನ್ನವರಾತ್ರಿ. ಮೈಸೂರು ದಸರಾ ರಾಜ ಪರಂಪರೆಯನ್ನು ಪ್ರತಿನಿಧಿಸುತ್ತದೆ. ಇಲ್ಲಿನ ಜಂಬೂ ಸವಾರಿ ಆಕರ್ಷಣೀಯ. ಓಕೆ, ಈ ಲಾಸ್ಟಲ್ಲಿ ಈ 0 ಕೊಡೋದನ್ನು ನಿಲ್ಲಿಸ್ಬಿಡಿ. ಇಫ್ ಯು ಆರ್ ಗಿವಿಂಗ್ ಈ 0ನ ದಯವಿಟ್ಟು ಕೊಡಬೇಡಿ. ಡೋಂಟ್ ಗಿವ್ ದೀಸ್ ಕೈಂಡ್ ಆಫ್ ಝೀರೋಸ್. ದಟ್ಸ್ ನಾಟ್ ರೈಟ್ ಒನ್ ಟು ರೇಟ್. ಓಕೆ, ಅದು ರೈಟ್ ಅಲ್ಲ ಅದು. ಗಾದೆ. ಸಿ ದಿಸ್ ಹ್ಯಾಂಡ್ ರೈಟಿಂಗ್ ಈಸ್ ವೆರಿ ಈಸಿ ಟು ರೈಟ್. ಯಾರು ಬರ್ದಿರೋದು? ಬೇಗಂ ಬರ್ದಿರೋದು, 3ನೇ ತರಗತಿ. ದುಡಿದವನಿಗೆ ದುಃಖವಿಲ್ಲ, ಸೋಮಾರಿಗೆ ಸುಖವಿಲ್ಲ. ದ ಒನ್ ಹೂ ಹಾರ್ಡ್ ವರ್ಕ್ಸ್, ಅವನಿಗೆ he doesn't have any kind of a sorrow. The one who is very lazy will be always, he will never be happy. This handwriting is very nice. ಕ್ಲೀನ್ ಆಗಿ ಅರ್ಥ ಆಗುತ್ತೆ ಅಲ್ವಾ ಗಾದೆ? ಬಟ್ ಸ್ಟಿಲ್ ಇಲ್ಲಿ ಗ ಅನ್ನೋದು ಗೌ ಆಗಿಬಿಟ್ಟಿದೆ. ಬಟ್ ಸ್ಟಿಲ್ ಇಟ್ಸ್ ನಾಟ್ ದಟ್ ಬ್ಯಾಡ್. ಅರ್ಥ ಆಗುತ್ತೆ. ಮನೆ ಮದ್ದು. ಗಾಯತ್ರಿ ಬರ್ತಿದ್ದಾಳೆ.
ತೊಳೆದ see, this handwriting is completely sa. You won't even understand the sa here. So when you are writing, please don't put a dot on the sa, pa, alla dot idbedi. Put the complete circle. In the printed version you have a dot, but writing alli dot barkodu. Full circle barbeku. ಸೊ ತೊಳೆದ ಸೀಬೆ ಹಣ್ಣಿನ ಎಲೆ ಮತ್ತು ಉಪ್ಪನ್ನು ನೀರಿಗೆ ಹಾಕಿ ಕುದಿಸಬೇಕು. ಕುದಿಸಿದ ನೀರನ್ನು ಹಿತವಾದ ಶಾಖದಲ್ಲಿ ಮುಕ್ಕಳಿಸಿದರೆ ಹಲ್ಲು ನೋವು ಶಮನವಾಗುತ್ತದೆ. ಶಿ ಹ್ಯಾಸ್ ರಿಟನ್ ಅ ಹೋಮ್ ಮೆಡಿಸಿನ್. ಓಕೆ, ಮೆಡಿಸಿನ್ ಅಟ್ ದ ಹೋಮ್ ರೆಮಿಡಿ. ಏನು? ತೊಳೆದ ಸೀಬೆ ಹಣ್ಣಿನ ಎಲೆ. ಸೀಬೆ ಹಣ್ಣಿನ ಎಲೆ, ಗುವಾವಾ ಲೀಫ್, ವಾಶ್ ಮಾಡಿ ಮತ್ತು ಉಪ್ಪನ್ನು ನೀರಿಗೆ ಹಾಕಿ. ಯು ಆಲ್ಸೋ ಪುಟ್ ದ ಗುವಾವಾ ಲೀಫ್ ಆ್ಯಂಡ್ ದ ಸಾಲ್ಟ್ ಇನ್ ದ ವಾಟರ್ ಆ್ಯಂಡ್ ಮೇಕ್ ಇಟ್ ಬಾಯ್ಲ್. ಕುದಿಸಿದ ನೀರನ್ನು ಹಿತವಾದ ಶಾಖದಲ್ಲಿ. ಸೊ ಆಫ್ಟರ್ ಬಾಯ್ಲಿಂಗ್ ದಟ್ ವಾಟರ್, ವಾರ್ಮ್ ದಟ್ ವಾಟರ್ ಆ್ಯಂಡ್ ಯೂಸ್ ದಟ್ ವಾರ್ಮ್ ವಾಟರ್ ಫಾರ್ ಬಾಯಿ ಮುಕ್ಕಳಿಸ್ಬೇಕು ಅಂತ. ಓಕೆ, ಬಾಯಲ್ಲಿ ನೀರು ಹಾಕ್ಬಿಟ್ಟು. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ವಾಟ್ ಯು ಟೆಲ್ ದಟ್ ಇನ್ ಇಂಗ್ಲಿಷ್. ಈ ಥರ ಮಾಡಬೇಕು. ಓಕೆ, ಸಾರಿ, ಐ ಡೋಂಟ್ ವಾಂಟ್ ಟು ಗಿವ್ ದ ರಾಂಗ್ ಆನ್ಸರ್. ಮುಕ್ಕಳಿಸಿದರೆ ಹಲ್ಲು ನೋವು ಕಮ್ಮಿ ಆಗುತ್ತೆ. ಹಲ್ಲು ಅಂದರೆ ಟೀತ್ ಪೇನ್, ನೋವು, ಟೂತ್ ಪೇನ್ ಕಮ್ಮಿ ಆಗುತ್ತೆ. ಯಾರು ಬರೆದಿರೋದು? ಗಾಯತ್ರಿ. ಓಕೆ, ಸೊ ದೀಸ್ ಆರ್ ದ ಹ್ಯಾಂಡ್ ರೈಟಿಂಗ್, ಡಿಫ್ರೆಂಟ್ ಹ್ಯಾಂಡ್ ರೈಟಿಂಗ್ ದಟ್ ಯು ರೆಡ್ ನಮ್ ಅಲ್ವಾ. ಸೊ ಯು ಮೈಟ್ ಫೀಲ್ ಸಮಥಿಂಗ್ ಡಿಫಿಕಲ್ಟ್, ದ ಅದರ್ಸ್ ಮೈಟ್ ಫೀಲ್ ಸಮಥಿಂಗ್ ಡಿಫಿಕಲ್ಟ್. Okay, not everyone can find the same handwriting difficult. Some will feel it very easy, some will feel it very difficult because based on their handwriting. Okay, but what we have to focus is the few things which has to be written in the same way you have to write. See, never write oo like this, never write ku like this. Ee tara baribedi yavattu kuna. Okay, it is supposed to be written like this. ಈ ಥರ ಬರಿಬೇಕು. ಡೋಂಟ್ ರೈಟ್ ಲೈಕ್ ದಿಸ್, ಬರಿಬೇಡಿ. ಆ್ಯಂಡ್ ಸ, ಡೋಂಟ್ ರೈಟ್ ಲೈಕ್ ದಿಸ್, ತಪ್ಪು. ಆಲ್ವೇಸ್ ರೈಟ್ ಸ ಲೈಕ್ ದಿಸ್. ಪಾನು ಅಷ್ಟೇ, ಡೋಂಟ್ ಪುಟ್ ಡಾಟ್ ಹಾಕಬೇಡಿ. ಸೊ ಲಾಸ್ಟ್ ಏನಿದೆ? ರಾಧಾ, ನೀನು ಕೆಲವು ಲೇಖನಗಳನ್ನು ಓದಲು ಕಷ್ಟಪಟ್ಟೆ ಏಕೆ? ವೈ ಡಿಡ್ ಯು ಫೀಲ್ ಡಿಫಿಕಲ್ಟ್ ಟು ರೀಡ್ ದ ಫ್ಯೂ ಹ್ಯಾಂಡ್ ರೈಟಿಂಗ್ಸ್ ಎಂದು ಶಿಕ್ಷಕಿ ಪ್ರಶ್ನಿಸಿದರು. ಶಿಕ್ಷಕಿ ಈಸ್ ಅ ಟೀಚರ್, ಫಿಮೇಲ್ ಟೀಚರ್. ಶಿ ಆಸ್ಕ್ಡ್. ದೆನ್ ಅವಳು ಹೇಳ್ತಾಳೆ, ಕೆಲವು ಕೈ ಬರಹ ಇಸ್ ಅ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಲಿಲ್ಲ. ಇಟ್ ವಾಸ್ ನಾಟ್ ಗುಡ್. ಆದ್ದರಿಂದ ಓದಲು ಕಷ್ಟವಾಯಿತು ಮೇಡಮ್. ಬಿಕಾಸ್ ಆಫ್ ದಟ್ ಐ ಫೆಲ್ಟ್ ರಿಯಲಿ ಡಿಫಿಕಲ್ಟ್ ಟು ರೀಡ್ ಅಂತ ಹೇಳ್ತಾಳೆ ರಾಧಾ. ಯಾರು ಹೇಳಿದ್ದು? ರಾಧಾ. ಬರಹ ಚೆನ್ನಾಗಿರಲ್ಲ ಅಂದರೆ ಹೇಗಿತ್ತು? ಇಫ್ ಇಟ್ ಈಸ್ ಅ ನಾಟ್ ಗುಡ್, ಹೌ ವಾಸ್ ಇಟ್? ದೆನ್ ಶಿ ವಿಲ್ ಟೆಲ್, ಮಾಲಾ, ಬರೆದಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿಲ್ಲ ಮೇಡಮ್. ಲುಕ್ ಫಾರ್ ಮಾಲಾ. ವಾಟ್ ಈಸ್ ಮಾಲಾ ಹ್ಯಾಸ್ ರಿಟನ್? ಸಿ, ದಿಸ್ ಈಸ್ ದ ಮಾಲಾ ಬರ್ತಿರೋದು. ಸ್ಪಷ್ಟವಾಗಿ ಕಾಣಿಸ್ತಿಲ್ಲ. ಇಟ್ ಈಸ್ ನಾಟ್ ಲುಕಿಂಗ್ ಕ್ಲಿಯರ್, ಪ್ರಾಪರ್ ಆಗಿ ಇಲ್ಲ. ಮಾಲಾ ಬರ್ದಿರೋದು ಕರೆಕ್ಟಾಗಿ ಕಾಣಿಸ್ತಿಲ್ಲ ಮೇಡಮ್ ಅಂತ ಹೇಳ್ತಾಳೆ. ಇನ್ನು ಯೂಸಫ್ ತನ್ನ ಬರಹಗಳ ನಡುವೆ ಸ್ಥಳವನ್ನೇ ಬಿಟ್ಟಿಲ್ಲ. ಯೂಸಫ್, ದ ಫಸ್ಟ್ ಒನ್. ಓಕೆ, ಫಸ್ಟ್ ಒನ್, ಮಾವಿನ ಹಣ್ಣು. ಹಿ ಹ್ಯಾಸ್ ನಾಟ್ ಲೆಫ್ಟ್ ದ ಗ್ಯಾಪೇ ಇಲ್ಲ ಅಲ್ಲಿ. ದರ್ ಇಸ್ ನೋ ಗ್ಯಾಪ್, ಸ್ಥಳನೇ ಇಲ್ಲ. ಇತರರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಎವ್ರಿ ಒನ್ ದೇ ಶೇರ್ಡ್ ದರ್ ಒಪಿನಿಯನ್ಸ್. ಓಕೆ, ಶಿಕ್ಷಕಿ ಚರ್ಚೆಯಲ್ಲಿ ಬಂದ ಅಭಿಪ್ರಾಯವನ್ನು ಒಟ್ಟುಗೂಡಿಸಿದರು. ಸೊ ಶಿಕ್ಷಕಿ ಅಂದರೆ ಟೀಚರ್, ಚರ್ಚೆಯಲ್ಲಿ ಅಂದರೆ ಡಿಸ್ಕಷನಲ್ಲಿ ಎಲ್ಲ ಪಾಯಿಂಟ್ಸ್ ಬರುತ್ತೆ. ಶಿ ವಿಲ್ ಗೆಟ್ ಆಲ್ ದ ಪಾಯಿಂಟ್ಸ್, ಶಿಲ್ ಪುಟ್ ಆಲ್ ದ ಪಾಯಿಂಟ್ಸ್ ಟುಗೆದರ್ ಆ್ಯಂಡ್ ಶಿಲ್ ರೀಡ್ ಔಟ್ ಹರ್ ಒಪಿನಿಯನ್. ಬರವಣಿಗೆ ಚೆನ್ನಾಗಿರಬೇಕಾದರೆ ಅದು ಹೇಗಿರಬೇಕು ಎನ್ನುವ ಬಗ್ಗೆ ತಿಳಿಸುತ್ತಾ ದ ಮ್ಯಾಮ್ ವಿಲ್ ಸ್ಟಾರ್ಟ್ ಟೆಲ್ಲಿಂಗ್ ಹೌ ದ ಹ್ಯಾಂಡ್ ರೈಟಿಂಗ್ ಶುಡ್ ಬಿ. ನಾವು ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು. ಸೊ ವಿದೌಟ್ ಎನಿ ಮಿಸ್ಟೇಕ್ಸ್, ವಿ ಶುಡ್ ರೈಟ್ ವಿದೌಟ್ ಎನಿ ಮಿಸ್ಟೇಕ್ಸ್ ಆ್ಯಂಡ್ ಇಟ್ ಶುಡ್ ಲುಕ್ ವೆರಿ ನೀಟ್ ಆ್ಯಂಡ್ ಕ್ಲೀನ್ ವಿತೌಟ್ ಮಿಸ್ಟೇಕ್. ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು. ಸುಲಭವಾಗಿ ಓದಲು, ಟು ರೀಡ್ ಇಟ್ ಶುಡ್ ಬಿ ಈಸಿ ಆ್ಯಂಡ್ ಆಫ್ಟರ್ ರೀಡಿಂಗ್ ಇಟ್ ಶುಡ್ ಬಿ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಆಲ್ಸೋ. ಅರ್ಥವಾಗಬೇಕು. ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬೇಕು. ಅಕ್ಷರ ಅಂದರೆ ಲೆಟರ್ಸನ್ನು ಯು ಶುಡ್ ರೈಟ್ ಇನ್ ಅ ಸೇಮ್ ಹೈಟ್. Sometimes what we do, we write like this and something will write like this and someone ಇಲ್ಲ ಈ ಥರ ಇರುತ್ತೆ.
ಸಿ ಆಲ್ ಡಿಫ್ರೆಂಟ್ ಅಲ್ವಾ? ಸೊ ಆ ಥರ ಬರಿಬಾರ್ದು. ಯು ಶುಡ್ ರೈಟ್ ಆಲ್ ದ ಲೆಟರ್ಸ್ ಇನ್ ಅ ಸೇಮ್ ಹೈಟ್. ಯು ಕ್ಯಾನ್ ಆಸ್ಕ್ ಮಿ, ಮ್ಯಾಮ್, ಹೌ ಟು ರೈಟ್ ಲೈಕ್ ದಟ್? Should I use the scale to measure each and every letters? Practice makes you perfect. Just write. Keep on writing. No one can be perfect. Okay na? We can't height ಎಲ್ಲ ನೋಡಿ ಬರೆಯೋಕ್ಕಾಗಲ್ಲ. But still ನೋಡಿದಾಗ it looks appealing. It looks beautiful, attractive. No mistakes. Okay? ಆ ಥರ ಇರಬೇಕು. ಬರೆಯುವ ಪ್ರತಿ ಅಕ್ಷರವು ಮುದ್ರಿತ ಅಕ್ಷರಗಳ ಆಕಾರದಲ್ಲಿ ಇರಬೇಕು. ಎವ್ರಿ ಲೆಟರ್ ಇಟ್ ಶುಡ್ ಬಿ ಲೈಕ್ ಅ ಪ್ರಿಂಟೆಡ್ ಲೆಟರ್ಸ್. ಪ್ರಾಕ್ಟಿಕಲಿ ಇಟ್ಸ್ ಲಿಟಲ್ ಡಿಫಿಕಲ್ಟ್. ಈ ಥರ ಬರೆಯೋದಕ್ಕೆ ತುಂಬ ಟೈಮ್ ಬೇಕು, ಕಷ್ಟ ಆಗುತ್ತೆ. ಓಕೆ, ವಿ ವಾಂಟ್ ಎಕ್ಸ್ಪೆಕ್ಟ್ ಆಲ್ಸೋ. ಬಟ್ ಸ್ಪಷ್ಟವಾಗಿ, ಕ್ಲೀನಾಗಿ, ಕ್ಲಿಯರ್ ಆಗಿ, ತಪ್ಪಿಲ್ಲದೆ ಬರಿಬೇಕು. ಒಂದು ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು. See, when you are writing a word, okay, you should write it clean agi baribeku. You should not give a more gap between the letters. For example, you are writing a pada. For example, now you are writing a pada. It should be like this. You cannot write like this. Don't give a too much gap between the letters. Letters madhye gap kodbedi. Okay, this is one word. One word go ಇನ್ನೊಂದು word go you can give a gap. ಪದ ಚೆನ್ನಾಗಿದೆ, ಈ ತರ. ಓಕೆ, ವರ್ಡ್ ಟು ವರ್ಡ್ ಗ್ಯಾಪ್ ಇರಬೇಕು. ವರ್ಡ್ ಟು ಲೆಟರ್ ಗ್ಯಾಪ್ ಜಾಸ್ತಿ ಇರಬಾರ್ದು. ಆ್ಯಂಡ್ ಆಲ್ಸೋ ನಾಟ್ ಟೂ ಮಚ್ ಗ್ಯಾಪ್. ಒನ್ ಫಿಂಗರ್ ಗ್ಯಾಪ್. ಓಕೆನಾ? ಒಂದು ಫಿಂಗರ್ ಗ್ಯಾಪ್ ಬಿಡಿ, ಸಾಕು. ತಾಕದಂತೆ ಅಂದರೆ ಟಚ್ ಆಗಬಾರ್ದು. ತಾಕು ಅಂದರೆ ಟಚ್. ಪದಗಳನ್ನು ಗುರುತಿಸಲು ಸಹಾಯವಾಗುವಂತೆ. ಸೊ ದಟ್ ಈಸ್ ಅ ಗುರುತಿಸಲು. ಯೂಶಲಿ ವಿ ವೋಂಟ್ ರೈಟ್ ಲೈಕ್ ದಿಸ್. ಸೊ ಗುರುತಿಸಲು ಅಂತಲೇ ಬರಿತೀವಿ. ಯು ಕ್ಯಾನ್ ಫಾಲೋ ದಟ್ ಒನ್ ಆಲ್ಸೋ. ಪದಗಳನ್ನು ಗುರುತಿಸಲು ಸಹಾಯವಾಗುವಂತೆ ಪದಗಳ ನಡುವೆ ಸ್ವಲ್ಪ ಸ್ಥಳವನ್ನು ಬಿಟ್ಟು ಬರೆಯಬೇಕು. ಸೊ ಆಸ್ ಐ ಟೋಲ್ಡ್, to understand and to know the words, you should leave a little gap between each and every words. Then it will be easy to read. Okay? ಒಂದು ಸಾಲಿನ ಅಕ್ಷರಗಳು ಮತ್ತೊಂದು ಸಾಲಿನ ಅಕ್ಷರಗಳಿಗೆ ತಾಕದಂತೆ. ಸಾಲು ಅಂದರೆ ಲೈನ್. ಓಕೆ, ಸೊ ದ ಫಸ್ಟ್ ಲೈನ್ ಲೆಟರ್ ಶುಡ್ ನಾಟ್ ಟಚ್ ದ ಸೆಕೆಂಡ್ ಲೈನ್, ದ ಬಿಲೋ ಲೈನ್ ಲೆಟರ್ಸ್, ಆರ್ ದ ಬಿಲೋ ಲೈನ್ ಲೆಟರ್ ಶುಡ್ ನಾಟ್ ಟಚ್ ದ ಅಬೋ ಲೈನ್ ಲೆಟರ್ಸ್. ಸೊ ಲೈನ್ ಟು ಲೈನ್ ಟಚ್ ಆಗಬಾರ್ದು. ಲೈನ್ ಟು ಲೈನ್ ದೇ ಶುಡ್ ಬಿ ಅ ಗ್ಯಾಪ್. ಸ್ಥಳ ಅಂದರೆ ಪ್ಲೇಸ್ ಬಿಡಬೇಕು. ಜಾಗ ಬಿಟ್ಟು ಬರೀರಿ, ಸ್ಥಳ ಬಿಟ್ಟು ಬರೀರಿ, ಜಾಗ ಬಿಟ್ಟು ಬರಿಬೇಕು. ಓಕೆ, ಅಕ್ಷರ ಹಾಗೂ ಸಾಲುಗಳು ಓರೆಯಾಗಿರಬಾರ್ದು. ಇಟ್ ಶುಡ್ ನಾಟ್ ಬಿ ಲೈಕ್ ದಿಸ್. ಲೆಟರ್ ಶುಡ್ ನಾಟ್ ಬಿ ಲೈಕ್ ದಿಸ್. ಲೆಟರ್ ಶುಡ್ ಬಿ ಸ್ಟ್ರೇಟ್. ಓರೆ ಅಂದರೆ ಈ ಥರ ಸ್ಲ್ಯಾಂಟಿಂಗ್ ಇರೋದು. ಸೊ ಯು ಶುಡ್ ನಾಟ್ ರೈಟ್ ದ ಲೆಟರ್ ಸ್ಲ್ಯಾಂಟಿಂಗ್. ಇಟ್ ಶುಡ್ ಬಿ ಸ್ಟ್ರೇಟ್ ಆಗಿರಬೇಕು ಲೆಟರ್ಸ್ ಯಾವಾಗಲೂ. ವಿದ್ಯಾರ್ಥಿಗಳು ಚೆನ್ನಾಗಿ ಬರೆಯುವ ಕ್ರಮ ತಿಳಿದು ಸಂತಸಗೊಂಡರು. ದ ಸ್ಟೂಡೆಂಟ್ಸ್ ಬಿಕಮ್ ವೆರಿ ಹ್ಯಾಪಿ ಆಫ್ಟರ್ ನೋಯಿಂಗ್ ಹೌ ಟು ರೈಟ್ ಅಂತ. Okay, this is all about the Chiguru. Why they have kept the name Chiguru? Andre, the news article name is Chiguru. And also one more thing is, when you start writing good handwriting at this age, you will practice the same thing into your complete next span of the other years. Next grade go both, you will follow the same handwriting. Your handwriting won't change. Your handwriting won't get difficult and disturbed. Okay na? So this is all about the lesson. I hope there is no doubt. It's a very easy lesson. How to write anta ashte. Okay, it is a very easy lesson, but there are few difficulty words that you need to understand. I have told the meanings, so please I hope you have taken down all the meanings anta. Okay, very good. So ivaga let me also start with the exercise of this lesson. Okay, bani. First ಏನide? ಪದಗಳ ಅರ್ಥ ಅಂದ್ರೆ meanings of the words. I request you all to practice the meanings. Write and practice the meanings. Okay, please write and practice the meanings for this. Tippani. Tippani is a little lengthy meanings. Swalpa lengthy meanings irutha tippani. So this one also you should write and practice. Okay, this is my humble request makle. Please practice ಮಾಡಿ. Next is the exercise. Exercise ಅಲ್ಲಿ ಏನಿದೆ? ಸೊ ಒಂದು ಪದ ಅಥವಾ ವಾಕ್ಯದಲ್ಲಿ ಬರೆ. ಸೊ ಯು ಕ್ಯಾನ್ ರೈಟ್ ಇನ್ ಅ ವರ್ಡ್ ಆರ್ ಅ ಸೆಂಟೆನ್ಸ್
I request you to write in a sentence. ಶಾಲಾ ಪತ್ರಿಕೆಯ ಹೆಸರೇನು? What is the name of the article? What is the name of the newspaper? School newspaper? ಚಿಗುರು. ಶಾಲಾ ಪತ್ರಿಕೆಯ ಹೆಸರು ಚಿಗುರು. ನಾಡ ಹಬ್ಬ ಯಾವುದು? ನಮ್ಮ ನಾಡ ಹಬ್ಬ ಯಾವುದು? ವಿಚ್ ಈಸ್ ಅವರ್ ಸ್ಟೇಟ್ ಫೆಸ್ಟಿವಲ್? ಯಾವುದಕ್ಕೆ ನಿಮ್ಗೆ ರಜಾ ಬಂದಿದೆ? ಎಸ್, ನಮ್ಮ ನಾಡ ಹಬ್ಬ ದಸರಾ. ಹಣ್ಣುಗಳ ರಾಜ ಯಾರು? ಹೂ ಇಸ್ ದ ಕಿಂಗ್ ಆಫ್ ಫ್ರೂಟ್ಸ್? ಹಣ್ಣುಗಳ ರಾಜ? ಎಸ್. ಐ ಆಮ್ ನಾಟ್ ಟೆಲಿಂಗ್ ದ ಆನ್ಸರ್ ನೌ. ವಿವೇಕಾನಂದರ ಬಾಲ್ಯದ ಹೆಸರೇನು? ಐ ಟೋಲ್ಡ್ ಯು ಟು ರಿಮೆಂಬರ್ ದಿಸ್. ವಿವೇಕಾನಂದರ ಬಾಲ್ಯದ ಹೆಸರು ಡ್ಯಾಶ್. ಜೋಗ ಜಲಪಾತ ಎಲ್ಲಿದೆ? ವೆರ್ ಇಸ್ ಅ ಜೋಗ ಜಲಪಾತ? ಎಲ್ಲಿದೆ ಜೋಗ ಜಲಪಾತ? ಜೋಗ್ ಫಾಲ್ಸ್ ಎಲ್ಲಿದೆ? ಈ ಪತ್ರಿಕೆಯಲ್ಲಿ ಸತೀಶ್ ಬರೆದಿರುವ ಲೇಖನದ ಹೆಸರೇನು? ಫೈಂಡ್ ಔಟ್ ಹೂ ಇಸ್ ಸತೀಶ್. ವಾಟ್ ಈಸ್ ದ ಆರ್ಟಿಕಲ್ ದಟ್ ಹಿ ಹ್ಯಾಸ್ ರಿಟನ್? ಗಾಟ್ ಇಟ್? ಸಿಕ್ತಾ? ಎಸ್, ದಟ್ ಈಸ್ ಸತೀಶ್ ಬರೆದ ಲೇಖನದ ಹೆಸರು. ಚಿಗುರು ಪತ್ರಿಕೆಯಲ್ಲಿ ನಿನಗೆ ಇಷ್ಟವಾದ ಬರಹ ಯಾವುದು? ದಿಸ್ ಇಸ್ ಫಾರ್ ಯು. ಸೊ ಯು ಶುಡ್ ಟೆಲ್ ವಿಚ್ ಇಸ್ ಯುವರ್ ಫೇವ್ರೇಟ್ ಬರಹ ಯಾವುದು ಅಂತ ನೀವು ಹೇಳಬೇಕು. ಸೊ ಹೌ ಡು ಯು ರೈಟ್? ಚಿಗುರು ಪತ್ರಿಕೆಯಲ್ಲಿ ನನಗೆ ಇಷ್ಟವಾದ ಬರಹ. ಸೊ ದೇ ಹ್ಯಾವ್ ಆಸ್ ನಿನಗೆ. ಇನ್ ದ ಪ್ಲೇಸ್ ಆಫ್ ನಿನಗೆ ಮೆನ್ಷನ್ ನನಗೆ, ಫಾರ್ ಮೀ. ಓಕೆ, ನೆಕ್ಸ್ಟ್ ಏನಿದೆ? ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋಯಿಂಗ್. ದೇ ಹ್ಯಾವ್ ಗಿವನ್ ಅ ಲೇಖಕರ ಹೆಸರು ಅಂಡ್ ಲೇಖನದ ಹೆಸರು. ದಟ್ ಮೀನ್ಸ್ ದ ನೇಮ್ ಆಫ್ the person who has written it and also the name of the article that they have written. ಮಾಲಾ ಏನು ಬರೆದ್ಲು? ಥಾಮಸ್, ಬೇಗಂ, ವಿನಾಯಕ. You have to go back to the lesson, check out what they have written. So where do you find? Andre, see, you can see here. They have written a heading for each and every article. Vinayaka has written Swami Vivekananda. Thomas has written Nada Habba. Satish has written about a Jalapata. Like this, okay? If you can't see, see. ಈ ಥರ ಮೇಲ್ಗಡೆ ಹೆಡ್ಡಿಂಗ್ ಇರುತ್ತೆ. ಸೊ ದಟ್ ಈಸ್ ಅ ಹೆಡ್ಡಿಂಗ್, ದಟ್ ಈಸ್ ಅ ಟೈಟಲ್ ನೇಮ್. ಓಕೆ, ದಟ್ ಈಸ್ ದ ಆರ್ಟಿಕಲ್ ನೇಮ್. ಅದನ್ನು ನೀವು ಮ್ಯಾಚ್ ಮಾಡಬೇಕು. ಮ್ಯಾಚ್ ದ ಫಾಲೋಯಿಂಗ್. ನೆಕ್ಸ್ಟ್ ಏನಿದೆ? ವಾಟ್ ಈಸ್ ನೆಕ್ಸ್ಟ್? ಸರಿ ತಪ್ಪು ಬರೆಯಿರಿ. ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು. ವಿದೌಟ್ ಮಿಸ್ಟೇಕ್ ಯು ಶುಡ್ ರೈಟ್ ಇಟ್ ವೆರಿ ಕ್ಲೀನ್. ಕರೆಕ್ಟಾ? ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು. Your handwriting should be very easy to read and it should be easy to understand. ಕರೆಕ್ಟಾ? ಪದಗಳನ್ನ ಅಕ್ಷರಗಳು ಒಂದೇ ಗಾತ್ರದಲ್ಲಿ ಬರೆಯಬಾರದು. The letter should not be in the same height. Right or wrong? ಪದಗಳಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಮತ್ತು ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು. ಅಂದ್ರೇನು? ಪದಗಳಿನ ಅಕ್ಷರಗಳು, ದ ಲೆಟರ್, ಒಂದಕ್ಕೊಂದು ತಾಕದಂತೆ, ಇಟ್ ಶುಡ್ ನಾಟ್ ಟಚ್, ಹಾಗೂ ನಡುವೆ ಸ್ಥಳ ಬಿಡದಂತೆ. ಯು ಶುಡ್ ನಾಟ್ ಲೀವ್ ದ ಪ್ಲೇಸ್ ಇನ್ ಬಿಟ್ವೀನ್ ದ ಲೆಟರ್ಸ್ ಆ್ಯಂಡ್ ಯು ಶುಡ್ ರೈಟ್. ಇಸ್ ದಟ್ ರೈಟ್? ದ ಲೆಟರ್ ಶುಡ್ ನಾಟ್ ಟಚ್ ಆ್ಯಂಡ್ ಯು ಶುಡ್ ನಾಟ್ ಲೀವ್ ಪ್ಲೇಸ್ ಬಿಟ್ವೀನ್ ದ ಲೆಟರ್ಸ್. ಅಂಡರ್ಸ್ಟ್ಯಾಂಡ್? ಬಿಟ್ವೀನ್ ದ ಲೆಟರ್ಸ್. Between the letters you will never leave the place. You will leave the place between the words. Okay na? So this one is right. ಪದಗಳ ನಡುವೆ ಸ್ಥಳವನ್ನು ಬಿಡದೆ ಬರೆಯಬೇಕು. ಪದಗಳ ನಡುವೆ ಸ್ಥಳವನ್ನು ಬಿಡದೆ ಬರೆಯಬೇಕು. Is that right? In between the two words you should not leave the gap and write. Is that right? ಅಕ್ಷರ ಹಾಗೂ ಸಾಲುಗಳು ಓರೆಯಾಗಿರಬಾರದು. The letters and the lines should not be slanting. Correct or wrong? ಈ ಸಾಲುಗಳನ್ನು ನೆಕ್ಸ್ಟ್ ಒನ್ ಸರಿಯಾದ ರೀತಿಯಲ್ಲಿ ಬರೆ. The letters, the words are shuffled. ಅದನ್ನು ನೀವು should put it in a proper way. ನಾಡ ನಮ್ಮ ಹಬ್ಬ ದಸರಾ. ನಮ್ಮ ನಾಡ ಹಬ್ಬ ದಸರಾ. ನಮ್ಮ ನಾಡ ಹಬ್ಬ ದಸರಾ. ಮಾತು ಜಗಳವಿಲ್ಲ ಬಲ್ಲವನಿಗೆ. ಮಾತು ಬಲ್ಲವನಿಗೆ ಜಗಳವಿಲ್ಲ. I'll repeat. ಮಾತು ಬಲ್ಲವನಿಗೆ ಜಗಳವಿಲ್ಲ. ಮಾರ್ಕ್ 1, 2, 3 above the words. ರಾಜ್ಯ ನಮ್ಮ ಕರ್ನಾಟಕ. ರಾಜ್ಯ ಅಂದ್ರೆ ಸ್ಟೇಟ್. ವಿಚ್ ಇಸ್ ಅವರ್ ಸ್ಟೇಟ್? In which state we are? ಕರ್ನಾಟಕ. ನಮ್ಮ ರಾಜ್ಯ ಕರ್ನಾಟಕ. ನಮ್ಮ ರಾಜ್ಯ ಕರ್ನಾಟಕ. ಹಣ್ಣುಗಳ ಮಾವು ರಾಜ. ಹಣ್ಣುಗಳ ರಾಜ ಮಾವು. ಮಾವು ಹಣ್ಣುಗಳ ರಾಜ. Which one is right? Next one. ಮಾವು ಹಣ್ಣುಗಳ ರಾಜ is right. Okay?
ನೆಕ್ಸ್ಟ್ ಏನಿದೆ, ಚಿಗುರು ಪತ್ರಿಕೆಯಲ್ಲಿರುವ ಸುಭಾಷಿತವನ್ನು ನೀನು ಒಂದು ಅಂಕಣದಲ್ಲೇ ಬರೆ, ಮತ್ತೊಂದರಲ್ಲಿ ಸ್ನೇಹಿತರಿಂದ ಬರೆಸು, ನಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಓಕೆ, ದೇ ಹ್ಯಾವ್ ಆಸ್ಕ್ಡ್ you to write one of the article from the Chiguru, and they have asked to write the name and your friend name, and you have these questions. Whose handwriting is good? You should also write, you should select one, the same thing. For example, you select for a Jalapata, ask your friend also write on Jalapata. Then there are below questions, you need to answer the questions. Whose handwriting is good? Yara baraha chennagide. Whose handwriting is good between yours and your friends? ಬರಹ ಚೆನ್ನಾಗಿದೆ ಅನ್ನಲು ಒಂದು ಕಾರಣ ಕೊಡು. ದ ಹ್ಯಾಂಡ್ ರೈಟಿಂಗ್ ಇಸ್ ಗುಡ್ ಅನ್ನಕ್ಕೆ ಗಿವ್ ಮಿ ಅ ರೀಸನ್, ಒನ್ ರೀಸನ್. ಇಫ್ ದ ಹ್ಯಾಂಡ್ ರೈಟಿಂಗ್ ಇಸ್ ನಾಟ್ ಗುಡ್, ಟು ಟೆಲ್ ದ ಹ್ಯಾಂಡ್ ರೈಟಿಂಗ್ ಇಸ್ ನಾಟ್ ಗುಡ್, ಚೆನ್ನಾಗಿಲ್ಲ ಇಸ್ ಅ ನಾಟ್ ಗುಡ್, ಚೆನ್ನಾಗಿದೆ ಇಸ್ ಅ ಗುಡ್, ಒಂದು ಕಾರಣ ಕೊಡು, ಗಿವ್ ಅ ರೀಸನ್. ಓಕೆ, ನೆಕ್ಸ್ಟು, ಈ ವಾಕ್ಯಗಳನ್ನು ನಕಲು ಮಾಡು. ನಕಲು ಅಂದರೆ ಕಾಪಿ ಮಾಡಬೇಕು. ಕಾಪಿ ದೀಸ್. ಕೋಗಿಲೆಯ ಗಾನ ಇಂಪು, ಮಾಡಿದ್ದುಣ್ಣು ಮಾರಾಯ. ನೆಕ್ಸ್ಟ್ ಏನಿದೆ, ಈ ಕಮಾನಿನಲ್ಲಿ ನಿನ್ನ ಹೆಸರು ಬರಿ. ದಿಸ್ ಇಸ್ ಅ ಕಮಾನು. ಓಕೆ, ಈ ಕರ್ವಲ್ಲಿ ರೈಟ್ ಯುವರ್ ನೇಮ್. ದೇ ಹ್ಯಾವ್ ಆಸ್ಕ್ಡ್ ಟು ರೈಟ್ ಯುವರ್ ನೇಮ್ ಇನ್ಸೈಡ್ ದಟ್. ಆ್ಯಂಡ್ ದೇ ಹ್ಯಾವ್ ಆಸ್ಕ್ಡ್ ಟು ರೈಟ್ 3 lines ಫಾರ್ ಯುವರ್ ಸ್ಕೂಲ್ ಆರ್ಟಿಕಲ್. ಫಾರ್ ಯುವರ್ ಸ್ಕೂಲ್ ನ್ಯೂಸ್ ಪೇಪರ್ ದೇ ಹ್ಯಾವ್ ಆಸ್ಕ್ಡ್ ಯು ಟು ರೈಟ್ ಫಾರ್ 3 lines. ಓಕೆ, ನೆಕ್ಸ್ಟ್ ಏನಿದೆ, ಭಾಷಾಭ್ಯಾಸ. ಕಮ್ ಟು ದ ನೆಕ್ಸ್ಟ್ ಪೇಜ್. ಈ ಚಿತ್ರಗಳನ್ನು ನೋಡಿ ನಿನಗೆ ಅನಿಸಿದ್ದನ್ನು ಅರ್ಥಪೂರ್ಣ ವಾಕ್ಯದಲ್ಲಿ ಬರೆ. Look at the picture and write whatever you feel like. For first one, they are telling, ಹುಡುಗಿ ನೀರನ್ನು ಕುಡಿಯುತ್ತಿದ್ದಾಳೆ. The girl is drinking the water. Second one ಅಲ್ಲಿ ಏನಿದೆ, what you want to write? ಹುಡುಗ ಗಿಡಕ್ಕೆ ನೀರು ಹಾಕುತ್ತಿದ್ದಾನೆ. The boy is putting a water to the plant. ಹುಡುಗ ಗಿಡಕ್ಕೆ ನೀರು ಹಾಕುತ್ತಿದ್ದಾನೆ. ಹುಡುಗ ಹಲ್ಲು ಉಜ್ಜುತ್ತಿದ್ದಾನೆ. The brushing the teeth. ಹುಡುಗ ಹಲ್ಲು ಉಜ್ಜುತ್ತಿದ್ದಾನೆ. I'm not going to give the answer. You can write it anyway. Okay? You can also write ಹುಡುಗ ದಿನಾಲು ಹಲ್ಲು ಉಜ್ಜಬೇಕು. ನಾವು ದಿನಾಲು ಹಲ್ಲು ಉಜ್ಜಬೇಕು. ಎನಿಥಿಂಗ್, ನಿಮ್ಗೇನು ಕ್ರಿಯೇಟಿವ್ ಅನ್ಸುತ್ತೆ ನೀವು ಅದನ್ನು ಬರಿಬೋದು. ಓಕೆ, ಬಸ್ ನಿಲ್ದಾಣಕ್ಕೆ ಬಂದಿತು. ಆರ್ ಬಸ್ ನಿಲ್ದಾಣದಿಂದ ಹೊರಟಿತು. ಆರ್ ಬಸ್ಸಿಗೆ ಪ್ರಯಾಣಿಕರು ಹತ್ತುತ್ತಿದ್ದಾರೆ. ದ ಪ್ಯಾಸೆಂಜರ್ಸ್ ಆರ್ ಗೆಟಿಂಗ್ ಇನ್ ಟು ದ ಬಸ್. ದ ಬಸ್ ಕೇಮ್. ದ ಬಸ್ ಇಸ್ ಲಿವಿಂಗ್. ಎನಿಥಿಂಗ್. ದ ಬಸ್ ಕಲರ್ ಇಸ್ ಅ ಬ್ಲೂ. ಓಕೆ, ಹುಡುಗಿ ಆಟ ಆಡುತ್ತಿದ್ದಾಳೆ. ಶಿ ಈಸ್ ಪ್ಲೇಯಿಂಗ್. ಶಿ ಈಸ್ ಸ್ಕಿಪ್ಪಿಂಗ್ ಮಾಡ್ತಿದ್ದಾಳೆ, ಜಿಗಿಯುತ್ತಿದ್ದಾಳೆ. ಎನಿಥಿಂಗ್ ಯು ಕ್ಯಾನ್ ರೈಟ್. ಶಿ ಈಸ್ ವೇರಿಂಗ್ ಯೆಲ್ಲೋ ಕಲರ್ ಅಂಡ್ ಆರೆಂಜ್ ಕಲರ್ ಡ್ರೆಸ್. ಆ ಥರನೂ ಬರೀಬಹುದು. ಮೊಲ ಅಂದರೆ ರ್ಯಾಬಿಟ್. ಮೊಲ ಹುಲ್ಲು ತಿನ್ನುತ್ತಿದೆ. ಮೊಲ ಕೂತಿದೆ. ಮೊಲ ಬಿಳಿ ಬಣ್ಣದಾಗಿದೆ. ದ ರ್ಯಾಬಿಟ್ ಈಸ್ ವೈಟ್ ಇನ್ ಕಲರ್. ರ್ಯಾಬಿಟ್ ಈಸ್ ಸಿಟ್ಟಿಂಗ್. ರ್ಯಾಬಿಟ್ ಈಸ್ ಈಟಿಂಗ್ ಗ್ರಾಸ್. There are many things that will come to your mind. So don't copy these kind of a sentence. This is for your creativity. Okay, you think what you want to write and you write it. So for corrections, you can send me those pictures. You write it and take a picture and send me that to yashasvikannadavani@gmail.com. I'll do the corrections for you. Okay, na? Next ಏನಿದೆ? Next you have a ಭಾಷಾ ಚಟುವಟಿಕೆ. We are for the last page. ಗಾದೆಯನ್ನು ಓದಿ ತಿಳಿ. You have a ಗಾದೆ. Okay, it's like a proverbs. ಆಪತ್ತಿಗಾದವನೇ ನೆಂಟ. The one who helps us in our difficult time. He is a relative. He is like a relative. ಅತಿ ಆಸೆ ಗತಿ ಕೇಡು. If you ask for more and more, that is not at all a good. ಮಾತು ಬೆಳ್ಳಿ ಮೌನ ಬಂಗಾರ. ಮಾತು ಅಂದರೆ the words. The talk is like a silver, but the gold is your silence. ಆಳಾಗಿ ದುಡಿ ಅರಸಾಗಿ ಉಣ್ಣು. Work hard like a servant, then you will eat good like a king ಅಂತ. You will be like a king ಅಂತ ಅರ್ಥ. So hard work, actually it's good. ಸರಿಯಾದ ಪದವನ್ನು ಆರಿಸಿ ಗಾದೆಯನ್ನು ಪೂರ್ತಿ ಮಾಡು. ನೆಕ್ಸ್ಟ್ ಒನ್, ಮಾಡಿದ್ದುಣ್ಣು ಮಹಾರಾಯ. ಲಾಸ್ಟ್ ಒನ್, ಮಾಡಿದ್ದುಣ್ಣು ಮಹಾರಾಯ. ದಿಸ್ ಒನ್, ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯುತ್ತೆ. ದಿಸ್ ಒನ್, ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆಯುತ್ತೆ.
ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ. ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ. ಶಕ್ತಿಗಿಂತ ಯುಕ್ತಿ ಮೇಲು. ಶಕ್ತಿಗಿಂತ ಯುಕ್ತಿ ಮೇಲು. ಇಟ್ಸ್ ಲೈಕ್ 1 2 3 4. 1 2 3 4. ಅರ್ಥ ಆಯ್ತಾ? ವೆರಿ ಗುಡ್. ನೆಕ್ಸ್ಟ್ ಸರಿಯಾದ ರೂಪ ಕುತೂಹಲ. ತೂಹಲ ಬರಬೇಕು. ಸೊ ಹೇಗೆ ಬರೀತೀರಾ? ಐ ಶೋ ಯು ಹಿಯರ್ ಇಟ್ ಸೆಲ್ಫ್, ಸೊ ಇಟ್ ವಿಲ್ ಬಿ ಈಸಿ ಫಾರ್ ಯು. ದಿಸ್ ಈಸ್ ರಾಂಗ್. ದಿಸ್ ಈಸ್ ಸಪೋಸ್ ಟು ಬಿ ಲೈಕ್ ದಿಸ್. ತೂಹಲ. ಜಾಲಪಾತ ಅಲ್ಲ, ಇಟ್ಸ್ ಜಲಪಾತ. ಹಿಯರ್ ದಿಸ್ ಈಸ್ ರಾಂಗ್. ಪಾಸ್ ಮಾಡಿ ವಿಡಿಯೋನ, ಯು ಕ್ಯಾನ್ ರೈಟ್ ದ ಆನ್ಸರ್. ಶಿಕ್ಷಕ ಅಲ್ಲ, ದಿಸ್ ಈಸ್ ಸಪೋಸ್ ಟು ಬಿ ಶಿಕ್ಷಕ. ಶಿಕ್ಷಕ. ನಿಡುಗಟ್ಟು ಅಲ್ಲ, ನುಡಿಗಟ್ಟು. ದಿಸ್ ಈಸ್ ಆಲ್ಸೋ ರಾಂಗ್. ನುಡಿಗಟ್ಟು. ಅರ್ಥ ಆಯ್ತಾ? ವೆರಿ ಗುಡ್. ಆ್ಯಂಡ್ ದಿಸ್ ಒನ್ ಇಟ್ ಈಸ್ 1 2 3 and 4. See, 1 2 3 and 4. Fine? Very good. Okay. So this is all about the lesson, Chiguru. We have done the lesson and we have done the lesson and we have done the exercises. They are also given gade andre nan nudi. So usually people to people they'll talk and those words from the experience has come. So these words are called as a gade. Artha aita? I hope you have understood the Chiguru lesson and you have understood how to write, how good your handwriting should be anta. So any doubt, please drop your comment in the comment section or write a mail to me at yashasvikannadavani@gmail.com. Okay na? So thank you so much. Like the video, share ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. They will also get to know knowledge sharing is always the best one ಮಕ್ಕಳೇ. Always you need to share your knowledge with everyone. Okay? If you have not yet subscribed, immediately subscribe ಮಾಡ್ಕೊಳ್ಳಿ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ. ಓಕೆ, ಬೆಲ್ ಐಕಾನ್ ಇದೆ, ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿದ್ರೆ ಯು ವಿಲ್ ಗೆಟ್ ಅ ನೋಟಿಫಿಕೇಶನ್ ಆಸ್ ಇನ್ ವೆನ್ ಐ ಅಪ್ಲೋಡ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಡೌಟ್ ಇದ್ದರೆ ನನಗೆ ಮೆಸೇಜ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು. ಐ ವಿಲ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಇನ್ ಒನ್ ಮೋರ್ ಲೆಸನ್ ಅಂಡ್ ಎಕ್ಸಸೈಸ್. ಅಂಟಿಲ್ ದೆನ್, ಥ್ಯಾಂಕ್ ಯು. ಧನ್ಯವಾದ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.